ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಎಂಪ್ಲಾಯಿ ಬೆನಿಫಿಟ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಶಲಿ ಎಂಪ್ಲಾಯಿ ಬೆನಿಫಿಟ್ ಮೇಲೆ ನಿಮಗೆ ಆಲ್ಮೋಸ್ಟ್ ಒಂದು 20 ಮಾರ್ಕ್ಸ್ 20 to 25 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ ಎಂಪ್ಲಾಯಿ ಬೆನಿಫಿಟ್ ಮೇಲೆ ಇರುತ್ತೆ. ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ಒನ್ ಬೈ ಒನ್ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಪ್ರತಿ ಸಲ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಇದ್ದೇ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಕ್ಷನ್ ಸಿ ನಲ್ಲಿ ನಿಮ್ಗೆ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಏನ್ ಈ ಕ್ವಶನ್ಸ್ ಏನ್ ಹೇಳುತ್ತೆ, ಹೇಗೆ ಆನ್ಸರ್ ಮಾಡೋದು, ಯಾವ ಬೇಸ್ ಮೇಲೆ ಬಂದಿದೆಯಪ್ಪ ಅಂದ್ರೆ ನೋಡಿ, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಅಂದ್ರೆ ಸ್ಯಾಲರಿ ಮತ್ತೆ ವೇಜಸ್ ಅನ್ನ ಪೇಮೆಂಟ್ ಮಾಡೋದ್ರ ಮೇಲೆ ಒಂದು ಕ್ವಶನ್ಸ್ ಇರ್ತಕ್ಕಂಥದ್ದು. ಎಕ್ಸ್ ಲಿಮಿಟೆಡ್ ಇನ್ಕರ್ಡ್ ದಿ ಫಾಲೋಯಿಂಗ್ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್. ನೋಡಿ, ಎಕ್ಸ್ ಲಿಮಿಟೆಡ್ ಇನ್ಕರ್ಡ್ ಆಗಿದೆ ಅಂತೆ. ಫಾಲೋಯಿಂಗ್ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಇನ್ಕರ್ಡ್ ಆಗಿದೆ ಅಂತ ಹೇಳಿದ್ದಾರೆ ಫಾರ್ ದಿ ಇಯರ್ ಎಂಡಿಂಗ್ 31st March 2025. Paid 50 lakh to employees who are involved in administration work. ನೋಡಿ, ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಂಪ್ಲಾಯಿಗೆ ಪೇಮೆಂಟ್ ಮಾಡಿದಾರಂತೆ 50 lakh rupees ಅನ್ನ ಪೇಮೆಂಟ್ ಮಾಡಿದಾರಂತೆ. ಫಸ್ಟ್ ಪಾಯಿಂಟ್. ಪೇಯ್ಡ್ ಅಡ್ವಾನ್ಸ್ ಆಫ್ ₹7 lakh ಟು ಎಂಪ್ಲಾಯೀಸ್. ಎಂಪ್ಲಾಯಿಗೆ ಪೇಮೆಂಟ್ ಮಾಡ್ತಾ ಇದ್ರೆ, ಅಡ್ವಾನ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ 7 lakh ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ. ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಕಂಪನಿ ಹೋಲ್ಡ್ ದಿ ಪೇಮೆಂಟ್ ಆಫ್ 3 lakh ರಿಲೇಟಿಂಗ್ ಟು 2 ಎಂಪ್ಲಾಯೀಸ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್. ನೋಡಿ, ಹೋಲ್ಡ್ ಕಂಪನಿ ಇಬ್ರಿ ಎಂಪ್ಲಾಯಿಗೆ ಸಂಬಂಧಪಟ್ಟ 30 lakh rupees ಅನ್ನ ಹೋಲ್ಡ್ ಮಾಡಿದೆ. ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ ಇಂದ ಪೇಮೆಂಟ್ ಮಾಡಿಲ್ವಂತೆ, ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿದಾರೆ. ನೆಕ್ಸ್ಟ್, paid 60 lakh wages to workers who are directly involved in production. ನೋಡಿ, ಯಾರು ಪ್ರೊಡಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋ ವರ್ಕರ್ಗೆ ವೇಜಸ್ ಅನ್ನ 60 lakh ಅನ್ನ ಪೇಮೆಂಟ್ ಮಾಡಿರಂತ. ಫೋರ್ತ್ ಪಾಯಿಂಟ್. ಫಿಫ್ತ್ ಬಂದು ಪೇಯ್ಡ್ 30 lakh ಟು ದಿ ವರ್ಕರ್ಸ್ ಹೂ ಆರ್ ಎಂಗೇಜ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಪ್ಲಾಂಟ್ ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಾದ್ರೆ ಇನ್ವಾಲ್ವ್ ಆಗಿರ್ತಕ್ಕಂಥ ವರ್ಕರ್ಸ್ಗೆ 30 lakh rupees ಅನ್ನ ಪೇಮೆಂಟ್ ಮಾಡಿದಾರಂತೆ. ನಮ್ಗೆ ಹೇಳಿದರೆ ಶೋ ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಗೊತ್ತಿರಬೇಕು, ಜರ್ನಲ್ ಎಂಟ್ರಿಯನ್ನ ಟ್ರೀಟ್ಮೆಂಟ್ ಅನ್ನ ಬರೀಬೇಕು ಫಾರ್ ದಿ ಎಬೋ ಎಂಪ್ಲಾಯ್ ಬೆನಿಫಿಟ್ಸ್. ಮೇಲೆ ಹೇಳಿರ್ತಕ್ಕಂಥ 5 ಬೆನಿಫಿಟ್ಸ್ಗೆ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ಬರೀರಿ ಅಕಾರ್ಡಿಂಗ್ಸ್ ಟು ಇಂಡ್ AS 19. ಇಂಡ್ AS 19 ಏನ್ ಹೇಳುತ್ತೆ ಅಂದ್ರೆ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಹೇಳುತ್ತೆ. ಆ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡಿ ಫಾರ್ ದಿ ಇಯರ್ ಎಂಡಿಂಗ್ 31st March 2015 ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಇರೋದು. ಇದು ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಲ್ಲಿ ಪೇಮೆಂಟ್ ಆಫ್ ಸ್ಯಾಲರಿ ಮತ್ತೆ ವೇಜಸ್ ಅನ್ನ ಪೇಮೆಂಟ್ ಮಾಡಿದಾಗ ನಿಮ್ಗೆ ಜರ್ನಲ್ ಎಂಟ್ರಿಯನ್ನ ಕೇಳ್ತಾರೆ. ಸೊ ಹಾಗಾಗಿ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾಗತ್ತೆ. ಯಾವ ತರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಥವಾ ಅಕೌಂಟಿಂಗ್ ಎಂಟ್ರೀಸ್ ಅಂತ ಕೊಟ್ರೆ ಜರ್ನಲ್ ಎಂಟ್ರೀಸ್ ಅನ್ನ ನೀವು ಬರೀಬೇಕಾಗುತ್ತೆ. ಈ ತರ ಕ್ವಶನ್ಸ್ ಇದು ಗೊತ್ತಿರುತ್ತೆ. ಹೇಗೆ ನೀವು ಆ ಜರ್ನಲ್ ಎಂಟ್ರಿ ಬರೀಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಈ ತರ ಕಾಲಮ್ಸ್ ಹಾಕೊಳ್ಳಿ. ಪ್ರೆಸೆಂಟೇಷನ್ ಆಫ್ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡಿಂಗ್ 31st March 2025. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ ಹಾಕೊಳ್ಳಿ. ಸೊ ನಮ್ಗೆ ಕೊಟ್ಟಿಲ್ಲ, ಜಸ್ಟ್ ಸೀರಿಯಲ್ ನಂಬರ್ ಅಂದ್ಕೊಳ್ಳೋಣ, 1 2 3 ಅಂತ ತಿಳ್ಕೊಳ್ಳೋಣ. ಡೇಟ್ ಕೊಟ್ಟಿಲ್ಲ. ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫಾಲಿಯೋ, ಡೆಬಿಟ್, ಕ್ರೆಡಿಟ್. ಈಗ ಮೊದಲನೇ ಪಾಯಿಂಟ್ ಸೀರಿಯಲ್ ನಂಬರ್ 1 ಐ ಕ್ಯಾನ್ ನೋಡಿ. ಫಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸೀರಿಯಲ್ ನಂಬರ್ 1 by 1 ತಗೊಳ್ಳಿ. ಸಿಂಪಲ್ ಆಗಿ ಅಲ್ಲಿ ಏನ್ ಕೀ ಪಾಯಿಂಟ್ಸ್ ಇದೆ ಅದ್ ನೋಡ್ಕೊಂಡ್ರೆ ಸಾಕು. ನೋಡಿ, ಪೇಯ್ಡ್ 50 lakh ಟು ದಿ ಎಂಪ್ಲಾಯೀಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಅಡ್ಮಿನಿಸ್ಟ್ರೇಷನ್ ವರ್ಕ್. ನೋಡಿ, ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗಿರೋ ಎಂಪ್ಲಾಯೀಸ್ಗೆ 50,000 ಏನ್ ಮಾಡಿದಾರಂತಪ್ಪ, ಪೇಮೆಂಟ್ ಮಾಡಿದ್ದಾರೆ. ಪೇಯ್ಡ್ ಅಂದ್ರೆ ಕೊಟ್ಟಿದ್ದಾರೆ ಅಂತ ಅರ್ಥ. ಯಾವಾಗ 50,000 ಪೇಮೆಂಟ್ ಮಾಡಿದ್ದಾರೆ ಎಂಪ್ಲಾಯೀಸ್, ಕೆಲಸ ಮಾಡೋದಕ್ಕೆ 50,000 ಎಂಪ್ಲಾಯೀಸ್ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸ್ಯಾಲ್ರಿ ಅಂತನಾದ್ರೂ ಕರಿತೀವಿ, ಇಲ್ಲಾಂದ್ರೆ ವೇಜಸ್ ಅಂತನಾದ್ರೂ ಕರಿತೀವಿ. ಅವ್ರು ಕೆಲಸ ಮಾಡೋದಕ್ಕೆ 50,000 ಕೊಡ್ತಾ ಇದ್ದಾರೆ. ನೋಡಿ, ಯಾರೇ ಕೆಲಸ ಮಾಡ್ಬೇಕಾದ್ರೆ ಪೇಮೆಂಟ್ ಮಾಡಿದ್ದಾರೆ, ಎಂಪ್ಲಾಯೀಸ್ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೇಯ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 50,000 ಕೊಡ್ತಾ ಇದ್ದಾರೆ, ಅವ್ರು ವರ್ಕ್ ಮಾಡೋದಕ್ಕೆ ಕೊಡ್ತಾ ಇರೋದು. ಪೇಯ್ಡ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಜನರಲ್ ಏನ್ ಬರಿಬೇಕಪ್ಪ ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಜನರಲ್ ಎಂಟ್ರಿ ಇದು ಬರೀಬೇಕು. ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಸೊ ಸ್ಯಾಲರಿ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದಾರೆ, ಪೇಯ್ಡ್ 50 ಲಕ್ಷ ಕೊಟ್ಟಿದ್ದಾರೆ, ಹಾಗಾಗಿ ಡೆಬಿಟ್ ತಗೊಂಡಿರ್ತೀವಿ.
50 lakh rupees first debit column and credited to bank account 50 lakh. ಅರ್ಥ ಆಯ್ತಾ? ವೆನ್ ಸ್ಯಾಲರಿ ಪೇಯ್ಡ್ ಇಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ 50 ಲಕ್ಷ ನಾನು ಎಂಪ್ಲಾಯೀಸ್ಗೆ ಕೆಲಸ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ, ಪೇಯ್ಡ್ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. 50 lakh 50 lakh. ಇದು ಫಸ್ಟ್ ಟ್ರಾನ್ಸಾಕ್ಷನ್ಸ್ ಹೀಗೆ ಇರುತ್ತೆ. ಪೇಯ್ಡ್ ಕೊಟ್ಟಿದ್ದಾರೆ ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ. ನರೇಷನ್ಸ್ ನೀವು ಬರೀಬೇಕಾದ್ರೆ ಬೀಯಿಂಗ್ ಸ್ಯಾಲರಿ ಪೇಯ್ಡ್ ಟು employees recorded. Salary paid to employees recorded. Salary paid to employees recorded. ಸ್ಯಾಲರಿ ಪೇಮೆಂಟ್ ಮಾಡಿದ್ದೀನಿ, ರೆಕಾರ್ಡ್ ಆಗಿದೆ ಅಂತ ಅರ್ಥ. ಇದು ಫಸ್ಟ್ ಜನರಲ್ ಎಂಟ್ರಿ. ವೆನ್ ಪೇಯ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಅಲ್ಲಿ ನೋಡಿ, ಪೇಯ್ಡ್ ಅಡ್ವಾನ್ಸ್ ಆಫ್ ₹7 lakh ಟು ಎಂಪ್ಲಾಯೀಸ್. ನೋಡಿ ಪೇಮೆಂಟ್ ಮಾಡಿದ್ದಾರೆ ಬಟ್ ಅವ್ರ ಕೆಲಸ ಮಾಡೋದಕ್ಕೆ ಪೇಮೆಂಟ್ ಮಾಡಿಲ್ಲ, ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಎಂಪ್ಲಾಯೀಸ್ಗೆ. ಎನಿಥಿಂಗ್ ಪೇಯ್ಡ್ ಇನ್ ಟು ಎಂಪ್ಲಾಯೀಸ್ ಇನ್ ಅಡ್ವಾನ್ಸ್. ಯಾವುದೇ ತರದ ಬೆನಿಫಿಟ್ ಅನ್ನ, ಸ್ಯಾಲ್ರಿ ಮತ್ತೆ ವೇಜಸ್ ಅನ್ನ, ಬೆನಿಫಿಟ್ ಅನ್ನ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇನ್ ಜನರಲ್ ಎಂಟ್ರಿ ಬರೀಬೇಕಪ್ಪ ಅಂತ ಹೇಳಿದ್ರೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ರೆ. ಸೊ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ, ನನ್ನಿಂದ ಹೊರಗಡೆ ಹೋಗ್ತಾ ಇದೆ ಬಟ್ ಅದು ಎಕ್ಸ್ಪೆನ್ಸಸ್ ಆಗಿಲ್ಲ, ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದ್ರಿಂದ ದಟ್ ಈಸ್ ಪ್ರೀಪೇಯ್ಡ್ ಸ್ಯಾಲರಿ. ಎಂಪ್ಲಾಯೀಸ್ಗೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದಕ್ಕೆ, ಅಡ್ವಾನ್ಸ್ ಇನ್ ದ ಸೆನ್ಸ್ ಪ್ರೀಪೇಯ್ಡ್, ಮುಂಚಿತವಾಗಿ ಪೇಮೆಂಟ್ ಮಾಡಿದೀವಿ, ಹಾಗಾಗಿ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ debtor, prepaid salary account debtor or debited to salary account, prepaid salary account debited to bank account. ಬಟ್ ಇಲ್ಲಿ ಪ್ರೀಪೇಯ್ಡ್ ಅಂತ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಅಡ್ವಾನ್ಸ್ ಆಗಿ ಮುಂಚಿತವಾಗಿ ಪೇಮೆಂಟ್ ಮಾಡಿದರೆ, ಪೇಯ್ಡ್ ಹೊರಗಡೆ ಹೋಗ್ತಾ ಇದೆ, ಪೇಮೆಂಟ್ ಮಾಡ್ತಾ ಇದ್ದೀನಿ, ಎಂಪ್ಲಾಯಿಗೆ ಕೊಡ್ತಾ ಇದ್ದೀನಿ 7 ಲಕ್ಷನ, ಅಂದ್ರೆ ಸ್ಯಾಲರಿನೇ ಕೊಡ್ತಾ ಇರೋದು ಬಟ್ ಅಡ್ವಾನ್ಸ್ ಕೊಡ್ತಾ ಇರೋದ್ರಿಂದ ನಾನು ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಸೊ ಡೆಬಿಟ್ ಕಾಲಮ್ 7 lakh and credit column also 7 lakh. Prepaid salary account debited to bank account ಅಂತ ತಗೋಬೇಕು. being salary paid in advance, recorded. Salary paid in advance recorded. ಸೊ ನೋಡಿ, ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಬಟ್ ಸ್ಯಾಲರಿನೇ ನೀವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಇದು ಎರಡನೇ ಪಾಯಿಂಟ್. ಅಂಡ್ ಥರ್ಡ್ ಒನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಥರ್ಡ್ ಪಾಯಿಂಟ್ ಬಂದು company hold the payment of 3 lakh relating to 2 employees due to some technical reason. ನೋಡಿ, ಕಂಪನಿ ಹೋಲ್ಡ್ ಮಾಡಿದೆ ಅಂದ್ರೆ ತಡೆ ಹಿಡಿದಿದೆ ಅಂತ ಅರ್ಥ, ಪೇಮೆಂಟ್ ಮಾಡಿಲ್ಲ ಅಂತ ಅರ್ಥ, ನಾಟ್ ಪೇಯ್ಡ್ ಅಂತ. ಕಂಪನಿ ಹೋಲ್ಡ್ ದಿ ಪೇಮೆಂಟ್ ಆಫ್ 3 lakh rupees ಅನ್ನ ಪೇಮೆಂಟ್ ಅನ್ನ ಹೋಲ್ಡ್ ಮಾಡಿದೆ ಅಂದ್ರೆ ಪೇಮೆಂಟ್ ಮಾಡಿಲ್ಲ. ರಿಲೇಟಿಂಗ್ ಟು 2 employees, ಇಬ್ರು ಎಂಪ್ಲಾಯಿಗೆ ಸಂಬಂಧಪಟ್ಟಂತಹ 3 ಲಕ್ಷ, ಇಬ್ರಿಗೂ ಸೇರಿಸಿ ಅದು 3 ಲಕ್ಷ, ಒಬ್ರಿಗೆಲ್ಲ ಇಬ್ರಿಗೂ ಕೊಡಬೇಕಾದಂತಹ 3 ಲಕ್ಷ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿಲ್ಲ. ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಇಂದ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಪೇಮೆಂಟ್ ಮಾಡಿದ್ರೆ ನಾನು ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀತಿದ್ದೆ, ಬಟ್ ಪೇಮೆಂಟ್ ಮಾಡಿಲ್ಲ. ವೆನ್ ಸ್ಯಾಲರಿ ನಾಟ್ ಪೇಯ್ಡ್, ವೆನ್ ಸ್ಯಾಲರಿ ಇಸ್ ಓಲ್ಡ್ ಡ್ಯೂ ಇದೆ, ಪೇಮೆಂಟ್ ಮಾಡಿಲ್ಲ ಅಂದ್ರೆ ನೀವು ಜನರಲ್ ಎಂಟ್ರಿ ಏನ್ ಬರೀಬೇಕಪ್ಪ ಅಂದ್ರೆ ಸ್ಯಾಲರಿ ಅಕೌಂಟ್. ಇದು ಯಾವಾಗ ಅಂದ್ರೆ ವೆನ್ ಸ್ಯಾಲರಿ ಇಸ್ ನಾಟ್ ಪೇಯ್ಡ್, ಸ್ಯಾಲರಿನ ಪೇಮೆಂಟ್ ಮಾಡಿಲ್ಲ, ಹೋಲ್ಡ್ ಮಾಡಿದರೆ, ಡ್ಯೂ ಇದೆ ಅಂದ್ರೆ salary account debited to outstanding salary account debtor to outstanding salary account ಅಂತ ತಗೋಬೇಕು. ಈಗ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಪೇಮೆಂಟ್ ಮಾಡಿಲ್ಲ, 3 lakh rupees ಪೇಮೆಂಟ್ ಮಾಡಿಲ್ಲ. ಸೊ 3 lakh rupees ಡೆಬಿಟ್ ಕಾಲಮ್, 3 lakh rupees ಕ್ರೆಡಿಟ್ ಕಾಲಮ್. ಪೇಮೆಂಟ್ ಮಾಡಿಲ್ಲ, ಡ್ಯೂ ಇದೆ, ಹೋಲ್ಡ್ ಮಾಡಿದರೆ, ಪೇಮೆಂಟ್ ಮಾಡಿಲ್ಲ ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ತಗೋಬೇಕು. ನರೇಷನ್ ಬಂದು ಬೀಯಿಂಗ್ ಎಂಪ್ಲಾಯೀಸ್
ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್. ಸೊ ಬೀಯಿಂಗ್ ಎಂಪ್ಲಾಯಿ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ರೆಕಾರ್ಡ್ ಆಗಿದೆ. ಇದು ಯಾವಾಗ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ, ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಜರ್ನಲ್ ಎಂಟ್ರಿ ಬರೀಬೇಕು. ಸ್ಯಾಲರಿ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ವೆನ್ ಸ್ಯಾಲರಿ ನಾಟ್ ಪೇಡ್ ಟು ಎಂಪ್ಲಾಯೀಸ್. ಹೋಲ್ಡ್ ಮಾಡಿದ್ದಾರೆ, ಪೇಮೆಂಟ್ ಮಾಡಿಲ್ಲ ಅಥವಾ ಡ್ಯೂ ಇದೆ ಅಂತ ಹೇಳಿದ್ರೆ ನೀವು ಇದೇ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಇದು 3ನೇ ಜರ್ನಲ್ ಎಂಟ್ರಿ. ದೆನ್ 4ನೇ ಜರ್ನಲ್ ಎಂಟ್ರಿ ಬಂದು ಏನಪ್ಪ 4ನೇ ಪಾಯಿಂಟ್ ಅಂತ ಹೇಳಿದ್ರೆ, 4th ಒನ್ ಬಂದು ಪೇಯ್ಡ್ 60 lakh ವೇಜಸ್. ನೋಡಿ, ಪೇಮೆಂಟ್ ಮಾಡ್ತಾ ಇದ್ರೆ 60 lakh ವೇಜಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ ವರ್ಕರ್ಗೆ ಪೇಮೆಂಟ್ ಮಾಡ್ತಾ ಇದ್ದು ಹೂ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟಿರ್ತಾರೆ. ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವರ್ಕರ್ಗೆ ಯಾವುದೇ ತರದ ವೇಜಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ರಲ್ಲಿ ವೇಜಸ್ ಅನ್ನ ಪೇಮೆಂಟ್ ಮಾಡಿದರೆ ವರ್ಕರ್ಸ್ಗೆ ಅಂದ್ರೆ ಆಗ ನೀವು ಜರ್ನಲ್ ಎಂಟ್ರಿ ಏನ್ ಬರೀಬೇಕಪ್ಪ ಅಂದ್ರೆ ಇನ್ವೆಂಟರಿ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಇನ್ವೆಂಟರಿ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಯಾವಾಗ ವರ್ಕರ್ಸ್ಗೆ ವೇಜಸ್ ಅನ್ನ ಪೇಮೆಂಟ್ ಮಾಡಿದ್ರ ಬಟ್ ವರ್ಕರ್ಸ್ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಇನ್ವೆಂಟರಿ ಅಥವಾ ಸ್ಟಾಕ್ ಅಂತ ಬರೀಬಹುದು. ಇನ್ವೆಂಟರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಸೊ ಎಷ್ಟಿದೆ ಅಮೌಂಟ್ ಅಪ್ಪ? 60 lakh ಇದೆ. ಡೆಬಿಟ್ ಕಾಲಮ್ ಅಲ್ಲಿ 60 lakh ಅಂಡ್ ಕ್ರೆಡಿಟ್ ಕಾಲಮ್ ಅಲ್ಲಿ 60 lakh ತಗೋಬೇಕು. ಯಾವಾಗ ಪ್ರೊಡಕ್ಷನ್ಸ್ ಅಥವಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ವೇಜಸ್ ಕೊಡ್ತಾ ಇದ್ರೆ ವರ್ಕರ್ಗೆ ಅಂತ ಹೇಳಿದ್ರೆ ಆಗ ನೀವು ಇನ್ವೆಂಟರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತಾನೆ ತಗೋಬೇಕಾಗುತ್ತೆ. ಸೊ ನರೇಶನ್ ನೀವೇನ್ ಬರೀಬೇಕಪ್ಪ ಅಂತ ಹೇಳಿದ್ರೆ ಬೀಯಿಂಗ್ ವೇಜಸ್ ಪೇಯ್ಡ್ ಟು ವರ್ಕರ್ಸ್ who are directly involved in production. So wages paid to workers who are directly involved in productions ಅಲ್ಲಿ ಇನ್ವಾಲ್ವ್ ಆಗಿರೋ ವರ್ಕರ್ಸ್ಗೆ ವೇಜಸ್ ಅನ್ನ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಿದ್ರೆ ಅಂದ್ರೆ ಇನ್ವೆಂಟರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತಾನೆ ಬರೀಬೇಕು. ಸೊ ಅಲ್ಲಿ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟಿರ್ತಾರೆ. ಇದು 4ನೇದು. ದೆನ್ 5ನೇ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ನೋಡಿ, ಪೇಯ್ಡ್ 30 lakh ಟು ವರ್ಕರ್ಸ್. ಅಗೈನ್ ಪೇಯ್ಡ್ 30 lakh ನ ಪೇಮೆಂಟ್ ಮಾಡ್ತಾ ಇದ್ರೆ ಟು ದಿ ವರ್ಕರ್ಗೆ ಪೇಮೆಂಟ್ ಮಾಡ್ತಾ ಇದ್ದು ಹೂ ಆರ್ ಎಂಗೇಜ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ PPE ಫಿಕ್ಸ್ಡ್ ಅಸೆಟ್ ಅನ್ನ ಕನ್ಸ್ಟ್ರಕ್ಷನ್ಸ್ ಅನ್ನ ಮಾಡಬೇಕಾದ್ರೆ ಯಾವುದೇ ವರ್ಕರು ಇನ್ವಾಲ್ವ್ ಆಗಿದ್ದಾನೆ ಆ ಒಂದು ಸಂದರ್ಭದಲ್ಲಿ ವೇಜಸ್ ಅನ್ನ ಪೇಮೆಂಟ್ ಮಾಡಿದರೆ ವರ್ಕರ್ಗೆ ಅಥವಾ ಸ್ಯಾಲರಿನ ಕೊಟ್ಟಿದ್ದಾರೆ ಇನ್ ಕನೆಕ್ಷನ್ ವಿತ್ ದಿ ಕನ್ಸ್ಟ್ರಕ್ಷನ್ ಅಥವಾ ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವುದೇ ತರದ ಬೆನಿಫಿಟ್ ಅನ್ನ ಎಂಪ್ಲಾಯ್ಗೆ ಪೇಮೆಂಟ್ ಮಾಡಿದ್ರೆ ಎನಿ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆರ್ ಪೇಯ್ಡ್ ಅಟ್ ದಿ ಟೈಮ್ ಆಫ್ ಕನ್ಸ್ಟ್ರಕ್ಷನ್. ಸೊ ಆಗ ನೀವು ಜರ್ನಲ್ ಎಂಟ್ರಿ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಕೌಂಟ್, ದಟ್ ಈಸ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ PPE ಅಕೌಂಟ್ ಡೇಟಾರ್ PP ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್. PP ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಕೌಂಟ್ ಅಂತ ಕರಿತೀವಿ. ಯಾವಾಗ ವೇಜಸ್ ಆರ್ ಪೇಯ್ಡ್ ಟು ವರ್ಕರ್ಸ್ ಹೂ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ನೀವು PP ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಎಷ್ಟು ಅಮೌಂಟ್ ಇದೆಯಪ್ಪ? 30 lakh ಡೆಬಿಟ್ ಕಾಲಮ್, 30 lakh ಕ್ರೆಡಿಟ್ ಕಾಲಮ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ನರೇಶನ್ ಬೀಯಿಂಗ್ ವೇಜಸ್ paid to workers who are engaged in construction of ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ PPE ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು PPE ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತಾನೆ ತಗೋಬೇಕು. ಸೊ ಇದು 5 ಜರ್ನಲ್ ಎಂಟ್ರೀಸ್ ಹೀಗೆ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ನೋಡ್ಕೋಬೇಕು, ಕೀ ಪಾಯಿಂಟ್ಸ್ ಅನ್ನ ತಿಳ್ಕೊಂಡು ಬಿರ್ಬೇಕು. ಸೊ ಯಾವಾಗ ಕ್ವಶನ್ಸ್ ಅಲ್ಲಿ ಪೇಯ್ಡ್ ಎಂಪ್ಲಾಯೀಸ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಸ್ಯಾಲರಿನೇ ಪೇಮೆಂಟ್ ಮಾಡೋದು, ಪೇಮೆಂಟ್ ಸ್ಯಾಲರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಬಟ್ ಪೇಮೆಂಟ್ ಮಾಡಿದ್ದಾರೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ರೆ ಅಂದ್ರೆ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ.
ಹೋಲ್ಡ್ ಮಾಡಿದರೆ, ಕೊಟ್ಟಿಲ್ಲ, ನಾಟ್ ಪೇಯ್ಡ್, ಡ್ಯೂ ಇದೆ ಅಂತ ಹೇಳಿದ್ರೆ ಸ್ಯಾಲರಿ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ತಗೊಳ್ಳಿ. ಪೇಮೆಂಟ್ ಮಾಡಿದರೆ ಬಟ್ ಡೈರೆಕ್ಟ್ ಆಗಿ ವರ್ಕರ್ಸ್ ಇನ್ವಾಲ್ವ್ ಆಗಿರೋದು ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಇನ್ವೆಂಟರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ. ಸೊ ಪ್ಲಾಂಟ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವಾಗ ನೀವು ಪಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ರೆ ಸಾಕಾಗುತ್ತೆ. ಸೊ ಇದು ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಿಮಗೆ. ಸೊ ಖಂಡಿತವಾಗ್ಲು ನಿಮ್ಗೆ ಖಂಡಿತವಾಗ್ಲೂ 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಈ ಒಂದು ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ, ಅಮೌಂಟ್ ಬೇರೆ ಇರುತ್ತೆ, ಬಟ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಇವೇ ಇರ್ತವೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.